ಅಧ್ಯಾಯ 5. 10 ದಿನಗಳ ಸಂಕಟ. ನಿನಗೆ ಸಂಭವಿಸಲಿರುವ ಬಾಧೆಗಳಿಗೆ ಹೆದರಬೇಡ. 10 ದಿವಸಗಳವರೆಗೆ ನಿಮಗೆ ಸಂಕಟವಿರುವುದು. ಪ್ರಕಟಣೆ ಅಧ್ಯಾಯ 2 ವಚನ 10. ಕಷ್ಟಗಳು, ಉಪದ್ರವಗಳು ದೇವರ ಮಕ್ಕಳನ್ನು ಅನೇಕ ವೇಳೆಗಳಲ್ಲಿ ಬಾಧಿಸುವಾಗ ಅದರ ಮಧ್ಯದಲ್ಲೂ ನೀನು ಹೆದರಬೇಡ, ಕಳವಳ ಪಡಬೇಡ ಎಂದು ಆದರಿಸುವ ಕರ್ತನ ಮಾತುಗಳನ್ನು ನಾವು ಕೇಳುತ್ತೇವೆ. ಹೌದು, ಆ ಶಬ್ದ ನಮಗೆ ಎಂತಹ ಆದರಣೆಯಾದದ್ದು, ನಮ್ಮನ್ನು ಎಷ್ಟು ಉತ್ಸಾಹಪಡಿಸುತ್ತದೆ. ಹಲ್ಲೆಲೂಯ. ಸ್ಮೂರ್ನ್ ಸಭೆಯವರಿಗೆ ಆತ್ಮನಾದಾತನು ದೂತರನ್ನು ಕಳುಹಿಸಿ, ನೀನು ಅನುಭವಿಸುವ ಬಾಧೆಗಳಿಗೂ ಸಂಕಟಗಳಿಗೂ ಸ್ವಲ್ಪವೂ ಭಯಪಡಬೇಡ. 10 ದಿವಸಗಳ ತನಕ ನಿಮಗೆ ಸಂಕಟವಿರುವುದು. ನೀನು ಸಾಯುವವರೆಗೂ ನಂಬಿಗಸ್ತನಾಗಿರು. ಪ್ರಕಟಣೆ ಅಧ್ಯಾಯ 2 ವಚನ 10. 10 ದಿವಸಗಳ ಸಂಕಟ ಅದೇನು? ಏಕೆ 10 ದಿವಸಗಳು? ಸ್ವಲ್ಪ ಯೋಚಿಸಿ ನೋಡಿರಿ. 10 ಎನ್ನುವುದು ಪೂರ್ಣ ಸಂಖ್ಯೆಯಾಗಿದೆ. ನಾವು ಪ್ರೀತಿಯಲ್ಲಿ ಪೂರ್ಣರಾಗಿರುವುದು ಮಾತ್ರವಲ್ಲ, ಪರಿಶುದ್ಧತೆಯಲ್ಲೂ ಪರಿಪೂರ್ಣವಾಗಿರುವುದು ಮಾತ್ರವಲ್ಲ, ಆತ್ಮನ ವರಗಳಿಂದ ತುಂಬಲ್ಪಟ್ಟು ಫಲ ಕೊಡುವುದು ಮಾತ್ರವಲ್ಲ, ಸಂಕಟಗಳನ್ನು ಅನುಭವಿಸುವುದರಲ್ಲೂ ಸಂಪೂರ್ಣರಾಗಿರಬೇಕೆಂದು ಕರ್ತನು ಅಪೇಕ್ಷಿಸುತ್ತಾನೆ. 10 ಎನ್ನುವುದು ಪೂರ್ಣತೆಯನ್ನು ಸೂಚಿಸುತ್ತದೆ. ಇಸ್ರಾಯೇಲ್ ಜನರಿಗೆ ಕರ್ತನು 10 ಕಟ್ಟಳೆಗಳನ್ನು ಕೊಟ್ಟನು. 10 ನಾಣ್ಯಗಳನ್ನು ಹೊಂದಿದ ಒಬ್ಬ ಸ್ತ್ರೀಯನ್ನು ಕುರಿತು ನಾವು ಓದಿದ್ದೇವೆ. ದಾನಿಯೇಲನನ್ನು ಬಾಬಿಲೋನಿನಲ್ಲಿ 10 ದಿನಗಳು ಶೋಧಿಸಿದನು. ಕರ್ತನು ದಾನಿಯೇಲನಿಗೆ 10ರಷ್ಟು ವಿಶೇಷ ಜ್ಞಾನವನ್ನು ಕೊಟ್ಟನು. 10 ಎನ್ನುವುದು ಪೂರ್ಣತೆಯನ್ನು ಸೂಚಿಸುತ್ತದೆ. ಯೇಸುಕ್ರಿಸ್ತನನ್ನು ದೃಷ್ಟಿಸಿ ನೋಡಿರಿ. ರಕ್ಷಣಾಕರ್ತನನ್ನು ಬಾಧೆಗಳ ಮೂಲಕ ಸಿದ್ಧಿಗೆ ತರುವುದು ಆತನಿಗೆ ಯುಕ್ತವಾಗಿತ್ತು. ಇಬ್ರಿಯ ಅಧ್ಯಾಯ 2 ವಚನ 10. ದೇವಮಗುವೆ, ಉಪದ್ರವಗಳನ್ನು, ಕಷ್ಟಗಳನ್ನು ಕರ್ತನು ಯಾವಾಗಲೂ ಕೊಡುವವನಲ್ಲ. ಅವೆಲ್ಲವೂ ನಿಶ್ಚಯವಾಗಿಯೂ ನೀಗುತ್ತವೆ. ಯೇಸು ಶಿಲುಬೆಯಲ್ಲಿ ಕೆಲವು ಗಂಟೆಗಳು ಮಾತ್ರ ನೇತಾಡಿದನು. ಅದರ ನಂತರ ಮಹಿಮೆಯಾಗಿ ತಂದೆಯ ಬಲಪಾರ್ಶ್ವದಲ್ಲಿ ಉನ್ನತದಲ್ಲಿ ಕುಳಿತುಕೊಂಡನು. ದಾವೀದನಿಗೆ ಬಂದಂಥ ಕಷ್ಟಗಳು ಹಲವು ವರ್ಷಗಳು. ಸೌಲನಿಗೆ ಭಯಪಟ್ಟು ಕಾಡು ಮೇಡುಗಳಲ್ಲಿಯೂ ಗವಿಗಳಲ್ಲಿಯೂ ಅವಿತುಕೊಂಡಿರಬೇಕಾಯಿತು. ಆದರೆ ಆ ಉಪದ್ರವಗಳ ನಂತರ ಮಹಿಮೆಯಾಗಿ ಉನ್ನತವಾಗಿಯೂ ಅಭಿವೃದ್ಧಿ ಹೊಂದಿ ಆಶೀರ್ವದಿಸಲ್ಪಟ್ಟು ಇಸ್ರಾಯೇಲ್ಯರ ಅರಸನಾದನು. ಈ ಕಷ್ಟಗಳು, ಸಂಕಟಗಳು ಕರ್ತನಲ್ಲಿ ಆತನನ್ನು ದೃಢವಾಗಿ ನಿಲ್ಲಿಸಿತು. ಅವನು ಹೇಳುವುದು, ಕಷ್ಟಾನುಭವವು ನನಗೆ ಹಿತಕರವಾಯಿತು, ಆದುದರಿಂದಲೇ ನಿನ್ನ ನಿಬಂಧನೆಗಳನ್ನು ಕಲಿತೆನು. ಕೀರ್ತನೆ ಅಧ್ಯಾಯ 119 ವಚನ 71. ಕರ್ತನು ಯೋಸೇಫನನ್ನು ಕೂಡ ಉಪದ್ರವಗಳಿಂದ ಪೂರ್ಣತೆಯನ್ನು ಪಡೆಯಲು ಕರ್ತನು ಯೋಜಿಸಿದನು. ಸಹೋದರರಿಂದಲೇ ದ್ವೇಷಿಸಲ್ಪಟ್ಟು ಕುಣಿಯಲ್ಲಿ ಹಾಕಲ್ಪಟ್ಟನು. ಐಗುಪ್ತಕ್ಕೆ ದಾಸತ್ವಕ್ಕೆ ಮಾರಲ್ಪಟ್ಟನು. ಪೋಟೀಫರನ ಮನೆಯಲ್ಲಿ ಅನ್ಯಾಯವಾಗಿ ತಪ್ಪು ಹೊರಿಸಲ್ಪಟ್ಟು ನಿಂದೆ ಅಪಮಾನಗಳನ್ನು ಹೊತ್ತನು. ಸೆರೆಮನೆಗೆ ತಳ್ಳಲ್ಪಟ್ಟನು. ಆದರೆ ಒಂದು ದಿನ ಬಂದಿತು, ಕರ್ತನು ಅವನನ್ನು ಐಗುಪ್ತ ದೇಶಕ್ಕೆ ಅಧಿಪತಿಯನ್ನಾಗಿ ಮಾಡಿದನು. ಉಪದ್ರವಗಳು, ಶ್ರಮೆಗಳು ಆಶೀರ್ವಾದಗಳಾಗಿ ಮಾರ್ಪಟ್ಟಿತು. ಹೌದು, ಈ ಕಾಲದಲ್ಲಿ ಬರುವ ಶ್ರಮೆಗಳು ನಮ್ಮಿಂದ ಅಗಿಲಿಸಲ್ಪಡುವುದು ಮುಂದೆ ಬರುವ ಮಹಿಮೆಗೆ ನಮ್ಮನ್ನು ಸೇರಿಸುವುದು ಅಲ್ಲವೇ? ಶೋಧನೆಗಳು, ಶ್ರಮೆಗಳು ನಮ್ಮನ್ನು ಮಹಿಮೆಗೆ ನಡೆಸುತ್ತವೆ. ಅಪೊಸ್ತಲನಾದ ಪೌಲನು ಎಫೆಸಿ ಸಭೆಯವರಿಗೆ ಬರೆಯುವಾಗ, ನಿಮ್ಮ ನಿಮಿತ್ತ ನನಗೆ ಉಂಟಾದ ಕಷ್ಟಗಳನ್ನು ನೋಡಿ ನೀವು ಧೈರ್ಯಗೆಡಬಾರದೆಂದು ನಿಮ್ಮನ್ನು ಬೇಡಿಕೊಳ್ಳುತ್ತೇನೆ. ಈ ಕಷ್ಟಗಳು ನಿಮಗೆ ಘನವನ್ನುಂಟು ಮಾಡುತ್ತವೆ. ಎಫೆಸಿ ಅಧ್ಯಾಯ 3 ವಚನ 13. ದೇವಮಗುವೆ, ಕರ್ತನ ಪ್ರೀತಿಯ ಕರಗಳು ನಮ್ಮನ್ನು ಶೋಧನೆಗಳ ಮಧ್ಯದಲ್ಲೂ ಸಂತೈಸುತ್ತವೆ. ಇಂದಿನಿಂದ ನೀನು ಆತನ ಆದರಣೆಯನ್ನು ಹೊಂದಿಕೊಳ್ಳುವಿ. ನೀನು ಸಾಯಬೇಕಾದರೂ ನಂಬಿಗಸ್ತನಾಗಿರು. ನಾನು ನಿನಗೆ ಜೀವವೆಂಬ ಜಯಮಾಲೆಯನ್ನು ಕೊಡುವೆನು. ಪ್ರಕಟಣೆ ಅಧ್ಯಾಯ 2 ವಚನ 10. ಇದರಿಂದ ನಿನ್ನ ದೇಹಕ್ಕೆ ಆರೋಗ್ಯವು, ಎಲುಬುಗಳಿಗೆ ಸಾರವು ಉಂಟಾಗುವವು. ಜ್ಞಾನೋಕ್ತಿಗಳು 3ನೇ ಅಧ್ಯಾಯ 8ನೇ ವಾಕ್ಯ. ಪ್ರಿಯ ವೀಕ್ಷಕರೇ ಮತ್ತು ಕರ್ತನಲ್ಲಿ ಸಹೋದರ ಸಹೋದರಿಯರೇ, ನೀವು ನಮ್ಮ ಈ ಕಾರ್ಯಕ್ರಮವನ್ನ ವೀಕ್ಷಿಸಿದ್ದಕ್ಕಾಗಿ ದೇವರ ನಾಮದಲ್ಲಿ ನಿಮಗೆ ವಂದನೆಗಳು. ದೇವರ ವಾಕ್ಯವು ನಮ್ಮ ಎಲುಬಿಗೆ ಬಲವೂ ಸಾರವೂ ಆಗಿದೆ ಎಂದು ಸತ್ಯವೇದವು ಹೇಳುವಂತೆ ಈ ಕಾರ್ಯಕ್ರಮವು ನಿಮಗೆ ಆಶೀರ್ವಾದಕರವಾಗಿದೆ ಎಂದು ನಂಬುತ್ತೇವೆ. ಪ್ರಿಯ ವೀಕ್ಷಕರೇ, ನಮ್ಮ ಈ ಸೇವೆಗಾಗಿ ಪ್ರಾರ್ಥಿಸಿರಿ ಮತ್ತು ಎಲ್ಲಾ ಕಾರ್ಯಕ್ರಮಗಳನ್ನ ಇತರರೊಂದಿಗೆ ಶೇರ್ ಮಾಡಿರಿ.
ಅದೇ ರೀತಿಯಾಗಿ ನಮ್ಮ ಈ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿರಿ ಹಾಗೂ ಲೈಕ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ನಮಗೆ ತಿಳಿಯಪಡಿಸಿ. ನಮ್ಮ ಸಂಖ್ಯೆ 7022104605. ಈ ಸಂಖ್ಯೆಗೆ ಕರೆ ಮಾಡಿರಿ. ಒಬ್ಬ ಪಾಪಿಯ ಪ್ರಾರ್ಥನೆ. ಯೇಸುವನ್ನು ರಕ್ಷಕನಾಗಿ ಅಂಗೀಕರಿಸಲು ಮಾಡಬೇಕಾದ ಪ್ರಾರ್ಥನೆ. ಪ್ರಿಯ ಪರಲೋಕದ ತಂದೆಯೇ, ಯೇಸುವಿನ ಹೆಸರಿನಲ್ಲಿ ನಾನು ನಿನ್ನ ಬಳಿಗೆ ಬಂದಿದ್ದೇನೆ. ನನ್ನ ಬಳಿಗೆ ಬರುವವರನ್ನು ನಾನು ತಳ್ಳಿಬಿಡುವುದೇ ಇಲ್ಲ. ಯೋಹಾನ 6:37 ಎಂದು ನಿನ್ನ ವಾಕ್ಯ ಹೇಳುತ್ತದಲ್ಲ. ಆದ್ದರಿಂದ ನೀನು ನನ್ನನ್ನು ತಳ್ಳಿಬಿಡದೆ ನನ್ನನ್ನು ಸೇರಿಸಿಕೊಳ್ಳುವಿ ಎಂದು ನನಗೆ ಗೊತ್ತಿದೆ. ಆದ್ದರಿಂದ ನಾನು ನಿನಗೆ ಸ್ತೋತ್ರ ಮಾಡುತ್ತೇನೆ. ನೀನು ನಿನ್ನ ವಾಕ್ಯದಲ್ಲಿ ನೀನು ಯೇಸುವನ್ನೇ ಕರ್ತನೆಂದು ಬಾಯಿಂದ ಅರಿಕೆ ಮಾಡಿಕೊಂಡು ದೇವರು ಆತನನ್ನು ಸತ್ತವರೊಳಗಿಂದ ಎಬ್ಬಿಸಿದನೆಂದು ಹೃದಯದಿಂದ ನಂಬಿದರೆ ನಿನಗೆ ರಕ್ಷಣೆಯಾಗುವುದು ಎಂತಲೂ ಕರ್ತನ ನಾಮವನ್ನ ಹೇಳಿಕೊಳ್ಳುವವರೆಲ್ಲರಿಗೆ ರಕ್ಷಣೆಯಾಗುವುದೆಂತಲೂ ಬರೆದಿದೆ. ರೋಮ 10:9 ವಾಕ್ಯ. ಯೇಸು ಕ್ರಿಸ್ತನು ದೇವಕುಮಾರನೆಂದು ನನ್ನ ಹೃದಯದಲ್ಲಿ ನಂಬುತ್ತೇನೆ. ನನ್ನನ್ನು ನೀತಿವಂತನನ್ನಾಗಿ ಮಾಡುವುದಕ್ಕಾಗಿ ಆತನು ಸತ್ತವರೊಳಗಿಂದ ಎಬ್ಬಿಸಲ್ಪಟ್ಟನು ಎಂದು ನಂಬುತ್ತೇನೆ. ನಾನು ಆತನ ನಾಮವನ್ನ ಹೇಳಿಕೊಳ್ಳುತ್ತೇನೆ. ಯೇಸುವೇ, ನೀನೇ ಕರ್ತನು. ತಂದೆಯೇ, ನೀನು ನನ್ನನ್ನು ರಕ್ಷಿಸಿದಿ ಎಂದು ನಾನು ನಂಬುತ್ತೇನೆ. ನಿನ್ನ ವಾಕ್ಯವು ಹೇಳುತ್ತದೆ, ಮನುಷ್ಯನು ಹೃದಯದಿಂದ ನಂಬುವುದರ ಮೂಲಕ ನೀತಿಯು ದೊರಕುತ್ತದೆ, ಬಾಯಿಂದ ಅರಿಕೆ ಮಾಡುವುದರ ಮೂಲಕ ರಕ್ಷಣೆಯಾಗುತ್ತದೆ. ರೋಮ 10:10. ನಾನೀಗ ನನ್ನ ಹೃದಯದಲ್ಲಿ ನಂಬುತ್ತೇನೆ ಹಾಗೂ ಯೇಸುವೇ ನನ್ನ ಕರ್ತನೆಂದು ಅರಿಕೆ ಮಾಡುತ್ತೇನೆ. ಆದುದರಿಂದ ನಾನೀಗ ರಕ್ಷಣೆ ಹೊಂದಿದ್ದೇನೆ. ಅಪ್ಪಾ ತಂದೆಯೇ, ನಿನಗೆ ಸ್ತೋತ್ರ. ಲೂಕನು ಬರೆದ ಸುವಾರ್ತೆ 11ನೇ ಅಧ್ಯಾಯದಲ್ಲಿ ಬರೆದಿರುವಂತೆ, ನಿಮ್ಮಲ್ಲಿ ತಂದೆಯಾದವನು ಮೀನನ್ನು ಕೇಳುವ ಮಗನಿಗೆ ಮೀನು ಕೊಡದೆ ಹಾವನ್ನು ಕೊಡುವನೆ? ಅಥವಾ ತತ್ತಿಯನ್ನು ಕೇಳಿದರೆ ಚೇಳನ್ನು ಕೊಡುವನೆ? ಹಾಗಾದರೆ ಕೆಟ್ಟವರಾದ ನೀವು ನಿಮ್ಮ ಮಕ್ಕಳಿಗೆ ಒಳ್ಳೆ ಪದಾರ್ಥಗಳನ್ನ ಕೊಡಬಲ್ಲವರಾದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯು ತನ್ನನ್ನು ಬೇಡಿಕೊಳ್ಳುವವರಿಗೆ ಎಷ್ಟೋ ಹೆಚ್ಚಾಗಿ ಪವಿತ್ರಾತ್ಮ ವರವನ್ನ ಕೊಡುವವನಲ್ಲವೇ ಅಂದನು. ತಂದೆಯೇ, ನೀನು ಕೇಳಿಕೊಳ್ಳುವವರಿಗೆ ಪವಿತ್ರಾತ್ಮನ ವರವನ್ನು ಹೇರಳವಾಗಿ ಕೊಡುವಾತನಾಗಿದ್ದಿ. ಆದ್ದರಿಂದ ನನ್ನ ಮೇಲೆಯೂ ನಿನ್ನ ಆತ್ಮನನ್ನು ಸುರಿಸಬೇಕಾಗಿ ಬೇಡಿಕೊಳ್ಳುತ್ತೇನೆ. ಕೀರ್ತನೆ 81:10 ಬರೆದಿದೆ, ಅಗಲವಾಗಿ ಬಾಯಿದೆರೆಯಿರಿ, ಅದನ್ನು ತುಂಬಿಸುವೆನು. ಕರ್ತನೇ, ನನ್ನನ್ನು ಪವಿತ್ರಾತ್ಮನಿಂದ ತುಂಬಿದಂತ ನೀನು ನನ್ನನ್ನು ಅನ್ಯ ಭಾಷೆಯ ವರದಿಂದಲೂ ತುಂಬುವವನಾಗಿದ್ದಿ ಎಂದು ನಂಬುತ್ತೇನೆ. ಅದರಂತೆ ನಾನು ನನ್ನ ಬಾಯಿಯನ್ನು ತೆರೆದು ನಿನ್ನ ಸ್ತೋತ್ರ ಮಾಡುವಾಗ ಅನ್ಯ ಭಾಷೆಯ ಅಭಿಷೇಕದಿಂದ ನನ್ನನ್ನು ತುಂಬುವವನಾಗಿದ್ದಿ ಎಂದು ನಂಬುತ್ತೇನೆ. ಈಗ ನೀವು ನಿಮ್ಮ ಬಾಯಿಯನ್ನು ತೆರೆದು ಮಾತನಾಡುವಾಗ ಪವಿತ್ರಾತ್ಮನು ನಿಮ್ಮ ಬಾಯಿಯನ್ನು ತನ್ನ ಭಾಷೆಯಿಂದ ತುಂಬುವವನಾಗಿದ್ದಾನೆ. ಇದು ದೇವರ ಭಾಷೆಯಾಗಿದೆ. ಈ ಅಭಿಷೇಕವನ್ನ ಹೊಂದಿಕೊಳ್ಳಲು ನೀವು ನಿಮ್ಮ ಸ್ವರವನ್ನ ಉಪಯೋಗಿಸಬೇಕು. ಅದರಿಂದ ನೀವು ನಿಮ್ಮ ಬಾಯನ್ನು ತೆರೆದು ದೇವರಿಗೆ ಸ್ತೋತ್ರ ಮಾಡುವಾಗ ದೇವರು ನಿಮ್ಮನ್ನು ಅನ್ಯ ಭಾಷೆಯ ವರದಿಂದ ತುಂಬುವವನಾಗಿದ್ದಾನೆ. ಪ್ರಿಯರೇ, ಈಗ ನೀವು ಪವಿತ್ರಾತ್ಮನಿಂದ ತುಂಬಲ್ಪಟ್ಟ ಆತನ ಪ್ರಿಯ ಮಕ್ಕಳಾಗಿದ್ದೀರಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ.